ಇತಿಹಾಸ ಪುಟಗಳಲ್ಲಿ ಕರ್ನಾಟಕದ ಕೀರ್ತಿಯನ್ನು ಹೆಚ್ಚಿಸಿ ಏಷ್ಯಾದಲ್ಲಿಯೇ ಎರಡನೇ ಏಕಶಿಲಾ ಬೆಟ್ಟವಾಗಿ ನಿಂತು ಮಧುಗಿರಿ ಎಂದು ಹೆಸರು ಪಡೆದು ಅನೇಕ ಟ್ರೆಕ್ಕಿಂಗ್ ಮಾಡುವವರನ್ನು ತನ್ನ ಕಡೆಗೆ ಸೆಳೆಯುವ ಒಂದು ಸುಂದರ ತಾಣವಾಗಿದೆ ಈ ಮಧುಗಿರಿ ಸ್ನೇಹಿತರೆ. ಮದ್ದಗಿರಿ ಹಳ್ಳಿ ಎಂದು ಹೆಸರು ಪಡೆದಿದ್ದ ಈ ಪ್ಲೇಸ್ ಬಂದ್ಬಿಟ್ಟು 20ನೇ ಶತಮಾನದಲ್ಲಿ ಮಧುಗಿರಿ ಬೆಟ್ಟ ಅಂತ ಹೆಸರು ಪಡೆಯಿತು. ಸಮುದ್ರ ಮಟ್ಟದಿಂದ 1199.38 ಮೀಟರ್ ಎತ್ತರವಿರುವ ನಯನ ಮನೋಹರವಾದ ಈ ಬೃಹತ್ ಜಾರುಬಂಡೆ ನಮ್ಮೆಲ್ಲರನ್ನು ತನ್ನ ಕಡೆಗೆ ಸೆಳೆಯುತ್ತೆ ಫ್ರೆಂಡ್ಸ್. ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್ ಸ್ನೇಹಿತರೆ. ಈ ದಿನ ನಾವು ಅನೇಕ ವೀರ ಸೈನಿಕರು, ರಾಜರು ತಮ್ಮ ಬಿಸಿನೆತ್ತರನ್ನು ಯುದ್ಧದಲ್ಲಿ ಚೆಲ್ಲಿ ಗೆದ್ದು ಆಡಳಿತ ನಡೆಸಿದ ಒಂದು ಪುಣ್ಯ ಭೂಮಿಗೆ ಈ ದಿನ ನಾವು ಒನ್ ಡೇ ಟ್ರಿಪ್ ಹೊಡ್ತಾ ಇದ್ದೀವಿ. ಈ ಪ್ಲೇಸ್ ಬಂದ್ಬಿಟ್ಟು ಟ್ರಕ್ಕಿಂಗ್ಗೆ ತುಂಬ ಅದ್ಭುತವಾಗಿರುತ್ತದೆ ಸ್ನೇಹಿತರೆ. ಸ್ನೇಹಿತರೆ, ನಮ್ಮ ಬೆಂಗಳೂರು ಬಸ್ ಟರ್ಮಿನಲ್ 2 ಇಂದ ಈ ಮಧುಗಿರಿಗೆ ಅನೇಕ ಬಸ್ಗಳ ವ್ಯವಸ್ಥೆ ಇದೆ. ಬೆಂಗಳೂರಿಂದ ಮಧುಗಿರಿಗೆ 2.5ರಿಂದ 3 ಗಂಟೆ ಜರ್ನಿ ಆಗುತ್ತೆ. ಸುಮಾರು 115 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಒಂದು ವ್ಯಕ್ತಿಗೆ ಈ ಬಸ್ಸಲ್ಲಿ ಅಂದರೆ ನಮ್ಮ KSRTC ಬಸ್ಸಲ್ಲಿ 130 ರೂಪಾಯಿ ಟಿಕೆಟ್ ಚಾರ್ಜ್ ಆಗುತ್ತೆ. ಲೇಡೀಸ್ಗೆ ಫ್ರೀ ಟಿಕೆಟ್ ಇರುತ್ತೆ ಸ್ನೇಹಿತರೆ. ಮಧುಗಿರಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಈ ಮಧುಗಿರಿ ಬೆಟ್ಟ ಇದೆ ಸ್ನೇಹಿತರೆ. ಬೆಟ್ಟದಕ್ಕೆ ಎಂಟ್ರಿ ಆಗ್ತಾ ಇದ್ದಂಗೆ ಒಂದು ಸೆಕ್ಯೂರಿಟಿ ಇರ್ತಾರೆ. ಅವ್ರು ನಮ್ಮ ಆಧಾರ್ ಕಾರ್ಡ್ ನಂಬರ್ ಬರ್ಕೊಂಡು ನಮ್ಮ ವಿಳಾಸ ಬರ್ಕೊತಾರೆ. ನಮಗೊಂದು ನಂಬರ್ ಕೊಡ್ತಾರೆ. ಆ ನಂಬರ್ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ನೀವು ಬೆಟ್ಟ ಹತ್ಕೊಂಡು ಮತ್ತೆ ವಾಪಸ್ ಬಂದಾಗ ಆ ನಂಬರ್ನ ಅವ್ರಿಗೆ ತಿಳಿಸ್ಬೇಕು ಸ್ನೇಹಿತರೆ. ಏಕೆಂದರೆ ಇದೆಲ್ಲ ನಮ್ಮ ಸೇಫ್ಟಿ ಪರ್ಪಸ್ಗೋಸ್ಕರ ಸ್ನೇಹಿತರೆ. ಈ ಬೆಟ್ಟಕ್ಕೆ ಮಧುಗಿರಿ ಅಂತ ನಾಮಕರಣ ಮಾಡಿದವರು ತುಂಬ ಯೋಚನೆ ಮಾಡಿ ಅರ್ಥಪೂರ್ಣವಾಗಿ ಈ ಬೆಟ್ಟಕ್ಕೆ ಮಧುಗಿರಿ ಅಂತ ನಾಮಕರಣ ಮಾಡಿದ್ದಾರೆ ಸ್ನೇಹಿತರೆ. ಮಧು ಅಂದರೆ ಜೇನು ಅಂತ. ಜೇನನ್ನು ಅಲ್ಪ ಪ್ರಮಾಣದಲ್ಲಿ ನಾವು ಸ್ವೀಕರಿಸಿದಾಗ ಅದು ಎಷ್ಟು ಸಿಹಿಯಾಗಿ ಆನಂದಕರವಾಗಿರುತ್ತೋ ಅದೇ ರೀತಿ ಈ ಬೆಟ್ಟವನ್ನು ಕೆಲವೊಂದು ಹಂತಗಳವರೆಗೆ ನಾವು ಹತ್ತಿದಾಗ ಅಷ್ಟೇ ಸುಖವಾಗಿ, ಅಷ್ಟೇ ಕಣ್ಣಿಗೆ ಹಿತವಾಗಿ, ಆನಂದಕರವಾಗಿರುತ್ತೆ. ಅದೇ ನಾವು ಈ ಜೇನನ್ನು ಅತಿಯಾಗಿ ಸೇವನೆ ಮಾಡಿದಾಗ ಎಷ್ಟು ಕಷ್ಟವಾಗುತ್ತೋ, ಎಷ್ಟು ಬಾಧೆಯಾಗುತ್ತೋ ಅದೇ ರೀತಿ ಈ ಬೆಟ್ಟವನ್ನು ಕೊನೆಯ ಹಂತದವರೆಗೂ ನಾವು ಹತ್ತಿದಾಗ ನಮಗೆ ಆ ಕಷ್ಟ ಖಂಡಿತ ಇದ್ದೇ ಇರುತ್ತೆ ಸ್ನೇಹಿತರೆ. ಅದರಿಂದಲೇ ಈ ಬೆಟ್ಟಕ್ಕೆ ಅವರು ಯೋಚನೆ ಮಾಡಿ ಮಧುಗಿರಿ ಅಂತ ಹೆಸರಿಟ್ಟಿರಬೇಕು ಅಂತ ನನ್ನ ಭಾವನೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೊಂದು ವಿಚಾರ ತಿಳಿಸೋಕೆ ಇಷ್ಟಪಡ್ತೀನಿ. ಅದೇನೆಂದರೆ, ನಿಮಗೊಂದು ವೇಳೆ ನಿಮ್ಮ ವಯಸ್ಸು 40 ವರ್ಷಕ್ಕಿಂತ ಕಮ್ಮಿ ಇದ್ದರೆ ಆದಷ್ಟು ಬೇಗ ಈ ಮಧುಗಿರಿ ಬೆಟ್ಟವನ್ನು ಟ್ರೆಕ್ಕಿಂಗ್ ಮಾಡ್ಕೊಂಬನ್ನಿ. ಏಕೆಂದರೆ ನಿಮಗೆ ವಯಸ್ಸಾಗ್ತಿದ್ದಂಗೆ ಈ ಬೆಟ್ಟ ಹತ್ತೋದು ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನೊಂದು, ನೀವು 40 ವರ್ಷಕ್ಕಿಂತ ಮೊದಲೇ ಹೋದರೆ ಕುಲಂಕುಷವಾಗಿ ಈ ಬೆಟ್ಟ ಟ್ರೆಕ್ಕಿಂಗ್ ಮಾಡಿಕೊಂಡು ಇದರ ಆನಂದವನ್ನು ನೀವು ಸಂಪೂರ್ಣವಾಗಿ ಪಡೀಬೋದು ಸ್ನೇಹಿತರೆ. ಇನ್ನೊಂದು ವಿಚಾರ ಏನಂದರೆ, ನೀವು ಆದಷ್ಟು ಒಬ್ಬಂಟಿಗರಾಗಿ ಈ ಬೆಟ್ಟಕ್ಕೆ ಹೋಗೋದನ್ನು ನಿಲ್ಲಿಸಬೇಕು. ಏಕೆಂದರೆ ಇದು ತುಂಬ ಕ್ರಿಟಿಕಲ್ ಆಗಿದೆ. ಹಂಗಂದ್ಬಿಟ್ಟು ಆಗಲ್ಲ ಅಂತಲೂ ಅಲ್ಲ, ಟ್ರೈ ಮಾಡಿ ಹತ್ಬೋದು, ಅಷ್ಟೇ ಚೆಂದಾಗಿದೆ. ಬಟ್ ಸ್ವಲ್ಪ ಕ್ರಿಟಿಕಲ್ಲು. ತುಂಬ ಸುಂದರವಾದ, ತುಂಬ ಇಳಿಜಾರಾದ ಕೆಲವೊಂದು ಪ್ರದೇಶಗಳು ಈ ಬೆಟ್ಟದಲ್ಲಿದೆ. ಅಂಥ ಜಾಗದಲ್ಲಿ ನೀವು
ಫೋಟೋ ಶೂಟ್ ಮಾಡೋಕ್ಕಾಗಲ್ಲ, ರೀಲ್ಸ್ಗೆ ವೀಡಿಯೋ ತೆಗಿಯೋಕ್ಕಾಗಲ್ಲ, ಅಷ್ಟೊಂದು ಕಷ್ಟ ಆಗುತ್ತೆ. ಆದ್ದರಿಂದ ನನ್ನ ಸಲಹೆಯನ್ನು ನೀವು ಕೇಳಿ, ಖಂಡಿತ ನಿಮ್ಮ ಜೊತೆಗೆ ನಿಮ್ಮ ಸ್ನೇಹಿತರಾಗಲಿ ನಿಮ್ಮ ಫ್ಯಾಮ್ಲಿ ಆಗಲಿ ಇರಲೇಬೇಕು ಅಂತ ನಾನು ಆಸೆ ಪಡ್ತೀನಿ. ಆಗಲೇ ನೀವು ಸಂಪೂರ್ಣವಾಗಿ ಅಲ್ಲಿ ಒಳ್ಳೆ ಲೊಕೇಶನ್ ಇದೆ, ಅದನ್ನ ಫೋಟೋ ಮತ್ತು ವೀಡಿಯೋ ತೆಗಿಬೋದು ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಸ್ನೇಹಿತರೆ, ಈ ಬೆಟ್ಟದಲ್ಲಿ ನಾವು ಒಂದೊಂದು ಹಂತ ಹತ್ತದಾಗ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿರುತ್ತೆ, ಅಷ್ಟೇ ಕಷ್ಟಕರವಾಗಿರುತ್ತೆ ಸ್ನೇಹಿತರೆ. ನಿಮ್ಮ ಫ್ಯಾಮ್ಲಿನ ಆದಷ್ಟು ಕರ್ಕೊಂಬರೋಕ್ಕೆ ಪ್ರಯತ್ನ ಪಡಿ ಫ್ರೆಂಡ್ಸ್. ಯಾಕಂದರೆ ಲೇಡೀಸು ಯಾವಾಗಲೂ ಇದನ್ನು ಸಿಂಗಲ್ಲಾಗಿ ಹತ್ತಕ್ಕಾಗಲ್ಲ. ನಿಮ್ಮ ಸಪೋರ್ಟ್ ಇದ್ದರೆ ಅವ್ರು ಖಂಡಿತ ಹತ್ತಿ ಅವರು ಒಂದು ಕಿತ ಅವ್ರ ಜೀವನದಲ್ಲಿ ಮಧುಗಿರಿ ಹತ್ತಿರೋ ಸಂತೋಷನ ಪಡ್ತಾರೆ ಸ್ನೇಹಿತರೆ. ಸ್ನೇಹಿತರೆ, ಕೆಲವೊಂದು ಪ್ಲೇಸಲ್ಲಿ ನಾವು ಒಂದು ಸಾರಿ ನಮ್ಮ ಜೀವನದಲ್ಲಿ ಹತ್ತೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀವಿ. ಸ್ವಲ್ಪ ಕಾಲು ಜಾರಿದ್ರೆ ಸಾಕು ಕೈಲಾಸನೇ ಅನ್ನೋ ಥರ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಇಂಥ ಜಾಗದಲ್ಲಿ ಆಗಿನ ಕಾಲದ ನಮ್ಮ ಸೈನಿಕರು ಅದೆಷ್ಟು ಬಾರಿ ಕೆಳಗಿಂದ ಮೇಲೆ ಹತ್ತಿಳಿದ್ರು ನಮ್ಗೆ ಖಂಡಿತ ಗೊತ್ತಿಲ್ಲ ಸ್ನೇಹಿತರೆ. ನಿಜವಾಗ್ಲೂ ಅವರ ಸಾಹಸಕ್ಕೆ ಅವರ ಧೈರ್ಯಕ್ಕೆ ನಾವು ಹ್ಯಾಟ್ಸಪ್ ಹೇಳಲೇಬೇಕು ಸ್ನೇಹಿತರೆ. ಇಂಥ ಒಂದು ಅದ್ಭುತವಾದ ಪ್ಲೇಸಲ್ಲಿ ಅವರು ರಾಜಕಾರಣ ಮಾಡಿ ಆಡಳಿತ ನಡೆಸಿದ್ದಾರೆ ಅಂತಂದರೆ ಸ್ನೇಹಿತರೆ, ಇವಾಗ ನಾನು ಹತ್ತುತ್ತಾ ಇದ್ದೀನಿ ನೋಡಿ, ಈ ಜಾಗ ಅಂತೂ ಭಾರಿ ಕೇರ್ಫುಲ್ಲಾಗಿರ್ಬೇಕು ಸ್ನೇಹಿತರೆ. ಯಾಕೆಂದರೆ ಆ ಕಡೆ ಏನು ಸೇಫ್ಟಿ ವಾಲ್ ಕೂಡ ಇಲ್ಲ ಸ್ನೇಹಿತರೆ. ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಮೂರೇ ಗೇಣು ಅನ್ನೋ ಥರ ತುಂಬ ಎಡ್ಜಲ್ಲಿ ಇದೆ ಸ್ನೇಹಿತರೆ. ನಮ್ಮ ಸ್ನೇಹಿತರ ಫ್ರೆಂಡ್ಸ್ ಸಪೋರ್ಟ್ ಆಗಲಿ ಅಥವಾ ಫ್ಯಾಮಿಲಿ ಸಪೋರ್ಟ್ ಆಗಲಿ ಅಥವಾ ಅಲ್ಲಿ ಬಂದಿರೋ ಹೊಸ್ದಾದ ಯಾರ್ದಾನ ಫ್ರೆಂಡ್ಸ್ ಸಪೋರ್ಟ್ ಆದರೂ ತಗೊಂಡು ಈ ಗೋಡೆಯನ್ನು ನೀವು ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಿ ಮೇಲೆ ಬರಬೇಕು ಸ್ನೇಹಿತರೆ. ಇಲ್ಲಿ ನಿಮ್ಮ ಹತ್ರ ಇನ್ನೊಂದು ವಿನಂತಿ ಏನಂದರೆ, ಈ ಜಾಗದಲ್ಲಿ ಮಾತ್ರ ಫೋಟೋ ತೆಗೆಯೋದಾಗಲಿ ವಿಡಿಯೋ ತೆಗೆಯೋದಾಗಲಿ ಸಾಹಸ ದಯವಿಟ್ಟು ಮಾಡಬೇಡಿ ಫ್ರೆಂಡ್ಸ್. ಯಾಕಂದರೆ ತುಂಬ ಕ್ರಿಟಿಕಲ್ ಆಗಿದೆ, ತುಂಬ ಕಷ್ಟವಾಗಿದೆ. ದಯವಿಟ್ಟು ನನ್ನ ಈ ಮಾತನ್ನು ಕೇಳಿ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಒಂದು ಮುಖ್ಯವಾದ ವಿಷಯ ತಿಳಿಸ್ತೀನಿ. ಅದೇನಂತಂದರೆ, ಈ ಬೆಟ್ಟನ ಟ್ರೆಕ್ಕಿಂಗ್ ಮಾಡೋರು ಬೆಳಗಿನ ಜಾವ ಬೇಗ 6 ಗಂಟೆಗೆಲ್ಲ ಇಲ್ಲಿ ಬಂದು ಸೇರಿದರೆ ತುಂಬ ಒಳ್ಳೆಯದು. ಯಾಕಂದರೆ ತುಂಬ ಜನ ಅದೇ ರೀತಿ ಬರ್ತಾರೆ. ಆಗ ನಮಗೆ ಬಿಸಿಲಿನ ಪ್ರಭಾವ ಇರಲ್ಲ, ಬೇಗ ಹೋಗಿ ಹತ್ತಿ ನಾವು ಬೇಗ ಇಳಿಬೋದು. ಮಿನಿಮಮ್ ಒಂದು 2 ಅವರ್ಸ್ ಆದರೂ ಹಿಡಿಯುತ್ತೆ ಈ ಬೆಟ್ಟ ಹತ್ತೋದಕ್ಕೆ.
ಸ್ನೇಹಿತರೆ, ಈಗ ನಾವು ಈ ಬೆಟ್ಟದ ಕೊನೆಯ ಹಂತಕ್ಕೆ ಬರ್ತಾ ಇದ್ದೀವಿ. ಈಗ ನನ್ನ ಮುಂದೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಹಿಂದಿನ ಕಾಲದಲ್ಲಿ ದೇವಸ್ಥಾನ ಇದ್ದ ಹಾಗೆ ಇದೆ. ಇದರ ಹಿಂದುಗಡೆ ಇಲ್ಲಿ ಕಣಜಗಳಿದೆ. ಒಂದರಲ್ಲಿ ಎಣ್ಣೆ ಕಣಜ ಅಂತಾರೆ, ಇನ್ನೊಂದು ದವಸ ಧಾನ್ಯ ಹಾಕ್ಕೊಳ್ಳೋದು ಅಂತ ಹೇಳ್ತಾರೆ. ಸ್ನೇಹಿತರೆ, ಅಂತೂ ಇಂತೂ 1601ರಲ್ಲಿ ಬಿಜ್ಜಾವರದ ಮಹಾನಾಡ ಪ್ರಭು ಶ್ರೀ ಇಮ್ಮಡಿ ಚಿಕ್ಕಪ್ಪ ಗೌಡರು ಕಟ್ಟಿಸಿದ ಈ ಕೋಟೆಗೆ ಕ್ರಮೇಣ ಮೈಸೂರಿನ ಮಹಾರಾಜರು, ಹೈದರಾಲಿ, ಟಿಪ್ಪು ಸುಲ್ತಾನ್, ಮರಾಠರು ಹಾಗೂ ಬ್ರಿಟಿಷರು ಆಡಳಿತದಲ್ಲಿ ಕೊನೆಸಾಗಿಸಿದರು. ಸ್ನೇಹಿತರೆ, ಇಂಥ ಅದ್ಭುತವಾದ ಟ್ರಕ್ಕಿಂಗ್ ಪ್ಲೇಸ್ನ ಇವತ್ತು ನಾವು ಕಂಪ್ಲೀಟ್ ಮಾಡಿದ್ದೀವಿ. ಈಗ ನಿಧಾನವಾಗಿ ಈ ಬೆಟ್ಟನ ಇಳ್ಕೊಂಡು ಕೆಳಗೋಗಿ ಅಲ್ಲಿ ಈ ಬೆಟ್ಟದ ಪಕ್ಕದಲ್ಲೇ ಇರುವ ಬಸ್ ಸ್ಟ್ಯಾಂಡಿಂದ ನಾವು ಬೆಂಗಳೂರಿಗೆ ಪ್ರಯಾಣ ಮಾಡ್ತೀವಿ. ಇನ್ನೊಂದು ವಿಷಯ ಏನಂದರೆ, ಈ ಮಧುಗಿರಿಯಿಂದ ನಿಮಗೆ ಲಾಸ್ಟ್ ಬಸ್ ಬಂದು 8:15 ಒಂದಿದೆ, ಆಮೇಲೆ 9:15 ಒಂದಿದೆ ಫ್ರೆಂಡ್ಸ್. ಈ ಬಸ್ಸಲ್ಲಿ ನೀವು ಬೆಂಗಳೂರು ಸೇರ್ಕೊಬೋದು. ನಮ್ಮ ಚಾನಲ್ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.